ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯಗಳು. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ಇವತ್ತಿನ ದಿನದ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಹಾಗೆ ಭಾಳ ಮುಖ್ಯವಾಗಿ ಮನೆಯವರ ಸದಸ್ಯರ ಆದಾಯದಲ್ಲಿ ಜಾಸ್ತಿ ಆಗಬೇಕು. ಈವನ್ ಬಿಸ್ನೆಸ್ ಮಾಡ್ಬೋದು ಅಥವಾ ಕೆಲಸ ಕಾರ್ಯ ಇರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಮನೆಯವರೆಲ್ಲರ ಆದಾಯದಲ್ಲಿ ಜಾಸ್ತಿ ಆಗಬೇಕು ಅಂದರೆ ವಾಸ್ತುವಿನ ಪ್ರಕಾರ ನೀವು ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಿಸ್ಕೊಂಡ್ರೆ ಖಂಡಿತ ಮನೆಯವರೆಲ್ಲರ ಸದಸ್ಯರ ಆದಾಯ ಜಾಸ್ತಿ ಆಗುತ್ತೆ. ತಿಳಿಸ್ಕೊಡ್ತೇನೆ, ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಇವತ್ತಿನ ಪಂಚಾಂಗ, ತದನಂತರ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಂಡು ಮುಂದುವರಿಸ್ತಕ್ಕಂಥ ಕೆಲಸ ಮಾಡೋಣ. ನೋಡೋಣ. ಶನಿವಾರ ತ್ರಯೋದಶಿ ಇರ್ತಕ್ಕಂಥದ್ದು ಒಳ್ಳೆಯದು. ತ್ರಯೋದಶಿ ಇರ್ತಕ್ಕಂಥ ಒಂದು ದಿನದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಅಂತ ನೋಡಿದ್ವಿ. ಶುಕ್ಲ ಪಕ್ಷ ಪ್ರೀತಿ ಯೋಗ ಇರ್ತಕ್ಕಂಥ ಸಮಯ. ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವಾಷಾಢ ನಕ್ಷತ್ರ ಹಾಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ. ಪೂರ್ವಾಷಾಢ ನಕ್ಷತ್ರ 11:47. ತದನಂತರ ಉತ್ತರಾಷಾಢಕ್ಕೆ ಹೋಗ್ತಾ ಇದ್ದೇನೆ ಧನುರಾಶಿಯಲ್ಲಿ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋಣ. ರಾಹುಕಾಲ ಬೆಳಗ್ಗೆ 9:18 10:52 ಯಮಗಂಟಕ ಕಾಲ ಮಧ್ಯಾಹ್ನ 1:59 3:33 ಗುಳಿಕ ಕಾಲ ಬೆಳಗ್ಗೆ 6:10 7:44 ಇವತ್ತಿನ ದುಷ್ಟ ಮುಹೂರ್ತವನ್ನು ಕೂಡ ವೀಕ್ಷಣೆಯನ್ನು ಮಾಡೋಣ. ಬೆಳಗ್ಗೆ 5:51 6:43 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ 11:58 ಮಧ್ಯಾಹ್ನ 12:51 ಉತ್ತಮ ಸಮಯವಲ್ಲ. ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ, ಯಾರಿಗಾದರೂ ಅಭಿವೃದ್ಧಿ ಸಿಗ್ತಿದೆಯಾ, ಯಾವ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ನೋಡೋಣ. ಇವತ್ತಿನ ದಿನದ ದ್ವಾದಶ ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿಯ ಭವಿಷ್ಯ. ಮೇಷರಾಶಿಯವರಿಗೆ ಮೊದಲ ಭಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥದ್ದು. ತದನಂತರ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಸಿಗ್ತಕ್ಕಂಥ ದಿನ ಮೇಷರಾಶಿಯವರಿಗೆ. ಹಣಕಾಸಿನ ಅಭಿವೃದ್ಧಿ, ತಮ್ಮ ಆಸೆ ಆಕಾಂಕ್ಷೆಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿನ ಸೂರ್ಯ ತನ್ನ ಸ್ವರಾಶಿಗೆ ಪ್ರವೇಶ ಆಗ್ತಕ್ಕಂಥ ಸಮಯ. ವಿಶೇಷವಾಗಿರ್ತಕ್ಕಂಥ ದಿನ. ಖಂಡಿತವಾಗಿ ಇವತ್ತಿನ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಈ ದಿನದ ಫಲಾಫಲ. ಮನೆಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಅಥವಾ ತಂದೆಯ ಆಸ್ತಿ ವಿಚಾರ ಕೋರ್ಟಲ್ಲಿತ್ತು ಅಂತಕ್ಕಂಥವ್ರಿಗೆ ಕೊಂಚ ಮುನ್ನಡೆಯನ್ನು ಈ ದಿನ ತೋರಿಸ್ತದೆ. ಮ್ಯಾಕ್ಸಿಮಮ್ ಆ ಒಂದು ವಿಚಾರ, ವಾಹನ ವಿಚಾರ, ತಂದೆಯ ಆಸ್ತಿಯ ವಿಚಾರದಲ್ಲಿ ಮುನ್ನಡೆಯನ್ನು ತೋರಿಸ್ತಕ್ಕಂಥ ದಿನ ಕೂಡ ಇವತ್ತಿನ ದಿನ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ತಮ್ಮ ಪ್ರಯತ್ನದಿಂದ ಸಾಧಿಸ್ತಕ್ಕಂಥ ಎಲ್ಲ ಕಾರ್ಯಗಳು ಶುಭವನ್ನು ತರುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿನ ಅತ್ಯಂತ ಶುಭದ ದಿನ ಕೂಡ ಆಗುತ್ತೆ ನಿಮಗೆ. ಅದೇ ರೀತಿಯಾಗಿ ಕಟಕ ರಾಶಿಯವರಿಗೆ ಖಂಡಿತ ಧನಯೋಗದ ಭಾವ ಇರ್ತಕ್ಕಂಥದ್ದು. ಕುಟುಂಬದಲ್ಲಿ ಹೊಸ ಆವಿಷ್ಕಾರವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ. ಶುಭದ ದಿನ ಕೂಡ ಕಟಕ ರಾಶಿಯವರಿಗೆ. ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ. ನಿಮ್ಮ ಪ್ರಯತ್ನದಿಂದ ಯಾವುದೇ ಕೆಲಸ ಮಾಡಿ ಇವತ್ತು ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಇರುತ್ತೆ. ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತದೆ. ಮಿಕ್ಕ ವಿಚಾರ ರಾಜಯೋಗದ ದಿನ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಖಂಡಿತ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ, ಆ ವಾಹನದಿಂದ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಸಾಧ್ಯವಾದಷ್ಟು ಹಸುಗಳಿಗೆ ಚಪಾತಿಯನ್ನು ಕೊಟ್ಟು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲಗಳು ಹೇಗಿರುತ್ತೆ? ಕ್ರಿಯೇಟಿವ್ ಮೈಂಡ್, ಹಾಗೆ ಕ್ರಿಯೇಟಿವ್ ಪರ್ಸನ್, ಹಾಗೆ ಸ್ಕ್ರಿಪ್ಟ್ ರೈಟರ್, ಇವೆಲ್ಲ ವಿಚಾರದಲ್ಲಿ ಮೀಡಿಯಾ ಪೀಪಲ್ಸ್ಗೂ ಕೂಡ ಈ ದಿನದ ಒಂದು ರೀತಿಯಾಗಿ ಶುಭದ ಕಾಲ ಕೂಡ ಆಗುತ್ತೆ. ಲಾಭದ ದಿನ ಕೂಡ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ.
ಖಂಡಿತವಾಗಿ ಅತ್ಯಂತ ಶುಭ ಯೋಗದ ದಿನ, ರಾಜಯೋಗದ ದಿನ, ಹೆಸರು ಕೀರ್ತಿ ಪ್ರತಿಷ್ಠೆ ದಿನ, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥ ದಿನ, ಒಟ್ಟಾರೆಯಾಗಿ ಶುಭದ ದಿನ. ಹಾಗೆ ಧನುರಾಶಿಯವರ ವಿಚಾರದಲ್ಲಿ ಧನುರಾಶಿಯವರಿಗೆ ಬದಲಾವಣೆಯ ಕಾಲ, ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಎಂಟ್ರಿ, ಒಂದು ರೀತಿಯಾಗಿ ಬದಲಾಗ್ತಕ್ಕಂಥದ್ದು, ನಿಮ್ಮ ಲಕ್ ಬದಲಾಗ್ತಕ್ಕಂಥ ದಿನ ಕೂಡ ಆಗುತ್ತೆ. ಹಾಗೆ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತಿನ ದಿನ ನಿಮ್ಮ ಯಾವುದಾದ್ರೂ ಕಣ್ಣಿಗೆ ಅಂದರೆ ನಿಮ್ಮ ಬಲಗಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ, ಬಿದ್ದು ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ, ಎಚ್ಚರಿಕೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಖಂಡಿತ ಮದುವೆ ಮಾತುಕತೆ ವಿಚಾರ, ವ್ಯಾಪಾರದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಲಾಭವನ್ನು ತೋರಿಸ್ತಾ ಇದೆ. ಈ ದಿನ ಖಂಡಿತವಾಗಿ ಶುಭದ ದಿನ ಕೂಡ ಕುಂಭರಾಶಿಯವ್ರಿಗೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಏನಾದರೂ ಗೌರ್ಮೆಂಟ್ ವಿಚಾರದಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥ ದಿನ ಕೂಡ. ಮ್ಯಾಕ್ಸಿಮಮ್ ಶುಭ ಕಾಲ ಬರ್ತದೆ. ಆದರೆ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಮೀನರಾಶಿಯವರು ಯಾವುದೇ ಕಾರಣಕ್ಕೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗಿಬಿಡುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ವಾಸ್ತುವಿನ ಪ್ರಕಾರ ನಿಮ್ಮ ಮನೆಯ ಆಗ್ನೇಯದಲ್ಲಿ ಒಂದು ಟಬ್ಬನ್ನು ಇಟ್ಟು ಮೇಲೆ ಟೆರಸ್ಸಲ್ಲಿ ನೀರನ್ನು ಹಾಕಿಡ್ತಕ್ಕಂಥ ಕೆಲಸ ಮಾಡಿ. ಅಲ್ಲಿ ಪಕ್ಷಿಗಳಿಗೆ ಸ್ನಾನ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ. ಇದರಿಂದ ಏನಾಗುತ್ತೆ ಗುರುಗಳೇ? ನಿಮ್ಮ ಮನೆಯ ಸದಸ್ಯರ ಆದಾಯದಲ್ಲಿ ಹೆಚ್ಚಳ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. 100% ಇದರಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಆಗ್ನೇಯದಲ್ಲಿ ಹಾಗಾದರೆ ನೀರಿರ್ಬೋದಾ? ಸ್ವಲ್ಪ ಪ್ರಮಾಣದಲ್ಲಿ ಇಡಿ. ನಿಮ್ಮ ಟೆರೆಸ್ ಮೇಲೆ ಹೇಳ್ತಾ ಇದ್ದೀನಲ್ವಾ, ಅದು ಪಕ್ಷಿಗಳು ಸ್ನಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇಡಬೇಕಾಗ್ತದೆ. ಈ ಸ್ನಾನ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಟಬ್ಬನ್ನು ಸ್ಥಾಪನೆ ಮಾಡಿ ಯಾವಾಗಲೂ ಅಲ್ಲಿ ನೀರನ್ನು ಹಾಕೋದ್ರಿಂದ ಆ ಸ್ನಾನ ಮಾಡಿದಾಗೆಲ್ಲ ನಿಮ್ಮ ಮನೆಯ ಸದಸ್ಯರ ಲಾಭದಲ್ಲಿ ಅತಿ ಹೆಚ್ಚಳ ಆಗ್ತದೆ. ಈ ಸಿಂಪಲ್ ರೆಮಿಡೀಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಸದಸ್ಯರ ಆದಾಯದಲ್ಲಿ ಹೆಚ್ಚಳ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಖಂಡಿತವಾಗಿ ನಮ್ಮ ಚಾನಲ್ ಯಾರು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.